ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ಸೆಕೆಂಡ್ PUC ಹಿಂದಿಯವರಿಗಾಗಿ ಮಾರ್ಚ್ 2024ರಲ್ಲಿ ವಾರ್ಷಿಕ ಪರೀಕ್ಷೆಗಾಗಿ ಯಾವೆಲ್ಲ ನೀವು ಇಂಟರ್ನಲ್ ಮಾರ್ಕ್ಸ್ಗಾಗಿ ಪ್ರಾಜೆಕ್ಟ್ಗಳನ್ನು ಕೊಡಬೇಕು, ನಿಮ್ಮ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಹೇಗಿರುತ್ತೆ, ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಹಿತ ಈ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನಾವು ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ ಮತ್ತು ಫಿಸಿಕ್ಸ್ನಲ್ಲಿಯೂ ಕೂಡ ಇದೇ ಥರದ ಒಂದು ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅನ್ನೋ ಪ್ಲೇಲಿಸ್ಟ್ ಲಿಂಕಲ್ಲಿದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸೆಕೆಂಡ್ PUC ಅವರಿಗಾಗಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟು ಪ್ರಾಜೆಕ್ಟ್ಗಳನ್ನು ಯಾವುದು ಕೊಡಬೇಕು ಅಂತ ಕೇಳಿದರೆ ಕೋಯಿ ಏಕ್ ಅಂತ ಕೇಳಿದ್ದಾರೆ, ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಕೇಳಿದ್ದಾರೆ. ಅದರಲ್ಲಿ हिंदी में साक्षात्कार ಅಂತ ಇದೆ, हिंदी में यात्रा वृत्तांत, समाज सेवकों के संबंध में हिंदी में जानकारी, हिंदी लेखक और कवियों के जीवन और साधनाएं, हिंदी भाषा के किसी विद्वान से भेंट वार्ता और उससे संबंधित परियोजना, हिंदी दिवस समारोह का आयोजन और उस पर विस्तृत परियोजना ಅಂತ ಇದ್ದಾವೆ. ಸೊ ಇದರ ಮೇಲೆ ಯಾವುದಾದ್ರೂ ಒಂದು ನಿಮ್ಮ ಸಬ್ಜೆಕ್ಟ್ ಟೀಚರ್ ಅಸೈನ್ ಮಾಡ್ತಾರೆ, ಅವುಗಳಿಗೆ ತಕ್ಕಂತೆ ಒಂದು ಪ್ರಾಜೆಕ್ಟನ್ನು ಕೊಡಿ. ಸೊ ನಾವುಗಳು ಸಹಿತ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀವಿ. ಇನ್ನು ಸೆಕೆಂಡ್ PUCಯಲ್ಲಿ ಹಿಂದಿಯಲ್ಲಿರ್ತಕ್ಕಂಥ ಯಾವ ಪಾಠಗಳಲ್ಲಿ ಎಷ್ಟೆಷ್ಟು ಕ್ವಶನ್ ಪೇಪರ್ಗಳಲ್ಲಿ ಕ್ವಶನ್ಸ್ ಬರ್ತವೆ, ಮಾರ್ಕ್ಸ್ ಅಲಾಟೆಡ್ ಇದೆ ಅಂತಂದರೆ, ಸುಜಾನ್ ಭಗತ್ದಿಂದ 4 ಅಂಕ ಇದೆ, ಅಲ್ಲಿ 2 ಅಂಕದ ಒಂದು ಪ್ರಶ್ನೆ, ಆಮೇಲೆ 1 ಅಂಕದ ಒಂದು ಪ್ರಶ್ನೆ ಬರ್ತದೆ, 2 ಅಥವಾ 3 ಅಂಕದ್ದು. ಇನ್ನು ಕರ್ತವ್ಯ ಅವ್ರ ಸತ್ಯತದಿಂದ 3 ಅಂಕ ಇದೆ, ಸೊ ಅಲ್ಲಿನೂ ಕೂಡ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಗಂಗಾ ಮಯ್ಯ ಸೇ ಸಾಕ್ಷಾತ್ಕಾರ ಅಂತ ಇದೆ, ಟೋಟಲಿ 4 ಅಂಕಗಳನ್ನು ಅದಕ್ಕೆ ಕೊಟ್ಟಿದ್ದಾರೆ. 1 ಮಾರ್ಕ್ಸ್ದು ಒಂದಿದೆ, 3 ಮಾರ್ಕ್ಸ್ದು ಒಂದು ಕ್ವಶನ್ಸ್ ಇದೆ. ಏಕ ಕಹಾನಿ ಯಹಬಿದಿಂದ ಅಲ್ಲಿನೂ ಕೂಡ 4 ಅಂಕಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ 3 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ ಬರ್ತದೆ. ಭಾರತ ರತ್ನ ವಿಶ್ವೇಶ್ವರಯ್ಯ ಪಾಠಕ್ಕೆ ಕೂಡ ಏನು ಮಾಡಿದಾರಪ್ಪ ಅಂದರೆ 3 ಅಂಕದ ಪ್ರಶ್ನೆ, ಸೊ ಟೋಟಲಿ 3 ಅಂಕನೇ ಅದಕ್ಕೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇನ್ನು ಚಿರ್ಕಿ ದಾವತದಿಂದ 4 ಅಂಕ ಇದೆ, ಅದರಲ್ಲಿ 1 ಅಂಕದ ಒಂದು ಪ್ರಶ್ನೆ, ಆಮೇಲೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಇನ್ನು ಬೋಲಾರಾಮ್ ಕಜಿದಿಂದ ಅದು ಕೂಡ 3 ಅಂಕ ಕೊಟ್ಟಿದ್ದಾರೆ, ಅದು 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಇನ್ನು ಯಾತ್ರಾ ಜಾಪಾನ್ಕಿದಿಂದ 4 ಅಂಕ ಇದೆ, ಅಲ್ಲಿ 1 ಮಾರ್ಕ್ಸಿಂದ ಒಂದು ಕ್ವಶನು, ಆಮೇಲೆ 3 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ತದೆ, ಅದು ಗದ್ಯ ಭಾಗ ಆಯಿತು. ಇನ್ನು ಪದ್ಯ ಭಾಗದಲ್ಲಿ ರೈದಾಸ್ ಕಿ ಬಾನಿದಿಂದ 4 ಮಾರ್ಕ್ಸ್ ಇದೆ, ಸೊ ಅದನ್ನು 4 ಮಾರ್ಕ್ಸಿಗೆ ಒಂದೇ ಕ್ವಶನನ್ನು ಇಟ್ಟಿದ್ದಾರೆ. ಸೂರ್ದಾಸ್ ಕೆ ಪದ್ 1 ಮಾರ್ಕ್ ಕ್ವಶನ್ ಇದೆ, ಸೊ 1 ಮಾರ್ಕ್ ಕೊಟ್ಟಿದ್ದಾರೆ. ಇನ್ನು ರಹೀಮ್ ಕೆ ದೋಹೆ 4 ಅಂಕ ಇಟ್ಟಿದ್ದಾರೆ, 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ಬಿಹಾರಿ ಕೆ ದೋಹೆ 3 ಅಂಕ ಇಟ್ಟಿದ್ದಾರೆ, 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಇನ್ನು ಆಧುನಿಕ ಕವಿತಾದಲ್ಲಿ ನೋಡೋದಾದರೆ ಅಧಿಕಾರದಲ್ಲಿ 3 ಅಂಕ ಇಟ್ಟಿದ್ದಾರೆ, 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಇನ್ನು ಕಾಯರ್ ಮತ್ ಬನ್ನದಿಂದ 1 ಅಂಕ ಇದೆ, 1 ಅಂಕದ ಒಂದು ಪ್ರಶ್ನೆ. ಏಕ ವೃಕ್ಷ ಕಿ ಹತ್ಯಾದಲ್ಲಿ 4 ಅಂಕ ಇದೆ, 4 ಅಂಕದ ಒಂದು ಪ್ರಶ್ನೆ ಇದೆ. ಭಾರತ್ ಕಿ ಧರತಿ 4 ಅಂಕ, 4 ಅಂಕದ ಒಂದು ಪ್ರಶ್ನೆ. ಹೋ ಗೈ ಹೇ ಪೀರ್ ಪರ್ವತ ಸಿ 3 ಅಂಕ ಇದೆ, 3 ಅಂಕದ ಒಂದು ಪ್ರಶ್ನೆ. ಇನ್ನು ಏಕಾಂಕಿ ಒಳಗೆ ನೋಡಿದಾದರೆ ಸುಖಿ ಡಾಲಿ 11 ಅಂಕ ಇದೆ, ಅದರಲ್ಲಿ ನಿಮಗೆ 1 ಅಂಕದ ಒಂದು ಪ್ರಶ್ನೆ ಬರ್ತವೆ. ಆಮೇಲೆ 4 ಅಂಕದ ಹೈಯರ್ ಆರ್ಡರ್ ಥಿಂಕಿಂಗಲ್ಲಿ ಸೊ ಲಾಂಗ್ ಕ್ವಶನ್ ಆನ್ಸರ್ಸ್ ಇದಾವಲ್ಲ, ಅದರಲ್ಲಿ 5 ಮಾರ್ಕ್ಸಲ್ಲಿ 2 ಕ್ವಶನ್ಸ್ಗಳನ್ನು ಹಾಕಿದ್ದಾರೆ ಹೈಯರ್ ಆರ್ಡರ್ ಥಿಂಕಿಂಗ್. ಇನ್ನು ಪ್ರತಿಶೋಧದಿಂದನೂ ಕೂಡ ಸೇಮ್ ಅದ 11 ಮಾರ್ಕ್ಸ್ ಇದ್ದಾವೆ, ಆಮೇಲೆ ಅಲ್ಲಿ 1 ಅಂಕದ ಒಂದು ಪ್ರಶ್ನೆ, 5 ಅಂಕದ 2 ಪ್ರಶ್ನೆ ಬರ್ತಾವೆ. ಇನ್ನು ವ್ಯಾಕರಣದಲ್ಲಿ ವಾಕ್ಯ ಶುದ್ಧಿ 3 ಪ್ರಶ್ನೆ, 3 ಅಂಕ ಇದೆ. ರಿಕ್ತ ಸ್ಥಾನ ಪೂರ್ತಿ 5 ಪ್ರಶ್ನೆ, ಕಾಲದಲ್ಲಿ ಪರಿವರ್ತನೆ 2 ಅಂಕ. ಮುಹಾವರೆಗಳು 5 ಮಾರ್ಕ್ಸ್ ಇದ್ದಾವೆ, ಲಿಂಗ 2, ಏಕಲ್ ಶಬ್ದ 2 ಇದ್ದಾವೆ, ಪತ್ರಲೇಖ 5, ಅಪಠಿತ ಗದ್ಯಾಂಶ 5, ಅನುವಾದ 5. ಸೊ ಇಷ್ಟು ಅವ್ರು ಏನು ಮಾಡಿದಾರಪ್ಪ ಅಂದರೆ ಬ್ಲೂ ಪ್ರಿಂಟಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಇದರದ್ದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅದನ್ನು ತಾವುಗಳು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಂಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಇನ್ನು ನಿಮಗೆ ಸೆಕೆಂಡ್ PU ಹಿಂದಿದವರಿಗಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ, ಇದರ ಕೀ ಆನ್ಸರ್ಸ್ಗಳನ್ನ ನಾವು ನೆಕ್ಸ್ಟಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಅಪ್ಲೋಡ್ಗಳನ್ನು ಖಂಡಿತವಾಗಿ ಮಾಡ್ತೀವಿ. ಸೊ ಫಸ್ಟ್ 10 ಮೇನ್ ಏನಿದಾವಪ್ಪ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ. ಕೊಟ್ಟ ಪ್ರಶ್ನೆಗಳಿಗೆ ತಾವು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನು ಆರಿಸಿ ಬರಿಬೇಕಾಗ್ತದೆ. ಆಲ್ಮೋಸ್ಟ್ ಇದು ಸ್ವಲ್ಪ ಪ್ರಿಂಟ್ ಏನಾಗೋದಪ್ಪ ಅಂದರೆ ಫಾಂಟಲ್ಲಿ ಅವರು ಸೆಲೆಕ್ಟ್ ಮಾಡುವಾಗ ಕಂಟಿನ್ಯೂಸ್ಲಿ ಆಗಿರ್ತಕ್ಕಂಥದ್ದು ಇದ್ದಾವೆ. ಸೊ ಹೀಗಾಗಿ ನಿಮಗೆ ಆ ಥರ ಸರಿಯಾಗಿರ್ತಕ್ಕಂಥದ್ದು ತಿಳಿತಾ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟಲ್ಲಿ
ಎಸ್ ರಿಕ್ತ ಸ್ಥಾನ ಪೂರ್ತಿ ಕೀಜಿए, ಬಿಟ್ಟ ಸ್ಥಳ ಇದ್ದಾವೆ, ಮೇಲೆ ಕಾರಕ ಚಿಹ್ನೆಗಳಿದ್ದಾವೆ, ಕಾರಕ ಚಿಹ್ನೆಯನ್ನು ತೆಗೆದುಕೊಂಡು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. 5 ಅಂಕ 5 ಪ್ರಶ್ನೆ. ಮುಂದಿನ ಭಾಗ ಮುಹಾವರಗಳಿದ್ದಾವೆ, ಮುಹಾವರಗಳ ಅರ್ಥಗಳ ಜೊತೆಗೆ ಹೊಂದಿಸಿ ಬರಿಬೇಕು, ಅದು 5 ಅಂಕ. ಇನ್ನು ಮುಂದೆ ಬರ್ತಕ್ಕಂಥದ್ದು ಯಾವುದಾದರೂ 4ರಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು, ಒಂದೊಂದಕ್ಕೆ 3 ಅಂಕ. ಇನ್ನು ಸಂದರ್ಭ ಸ್ಪಷ್ಟೀಕರಣಗಳು ಬರ್ತವೆ, ಅಲ್ಲಿ 2 ಬರಿಬೇಕು, 4ರಲ್ಲಿ 2, ಒಂದೊಂದಕ್ಕೆ 3 ಅಂಕ. ಇನ್ನು ನೆಕ್ಸ್ಟ್ ಇಲ್ಲಿನೂ ಕೂಡ ಲಾಂಗ್ ಕ್ವಶನ್ಸ್ ಇದ್ದಾವೆ, ಲಾಂಗ್ ಕ್ವಶನ್ಸ್ 3ರಲ್ಲಿ 2 ಬರಿಬೇಕು, ಒಂದೊಂದಕ್ಕೆ 3 ಅಂಕ. ಇನ್ನು ಅಲ್ಲಿ ಕೂಡ ಸಂದರ್ಭ ಭಾವಸ್ಪಷ್ಟೀಕರಣ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿನೂ ಕೂಡ ಏನು ಮಾಡಿದ್ದಾರಪ್ಪ ಅಂತಂದರೆ 24, 25 ಒಂದೊಂದರೊಳಗೆ 2 ವಾಕ್ಯಗಳಿದ್ದಾವೆ, ಪದ್ಯ ಭಾಗದಿದ್ದಾವೆ. ಸೊ 4 ಅಂಕ ಅದರಲ್ಲಿ ಇದ್ದಾವೆ. ಇನ್ನು ಲಾಂಗ್ ಕ್ವಶನ್ ಆನ್ಸರ್ಸ್ ಇದ್ದಾವೆ, 2ರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು, 5 ಮಾರ್ಕ್ಸಿಗೆ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಗ್ರಾಮರಲ್ಲಿ ನೋಡೋದಾದರೆ ವಾಕ್ಯ ಶುದ್ಧೀಕರಣವನ್ನು ಮಾಡಲಿಕ್ಕೆ 3 ಅಂಕ ಇದೆ, ಕಾಲಗಳ ಪರಿವರ್ತನೆಗೆ 2 ಅಂಕ ಇದೆ, ಲಿಂಗ ಪರಿವರ್ತನೆಗೆ 2 ಅಂಕ, ಏಕಲ್ ಶಬ್ದಕ್ಕೆ 2 ಅಂಕ. ಅನ್ರೀಡ್ ಪ್ಯಾಸೇಜ್ ಇದೆ, ಈ ಪ್ಯಾಸೇಜನ್ನು ಓದಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರಲಿಕ್ಕೆ 5 ಅಂಕ. ಇನ್ನು ಎಸ್ ಇದು ಪತ್ರಲೇಖನ ಇದೆ. ಸೊ ನಿಮಗೆ ಯಾವ ಥರನಾಗಿರ್ತಕ್ಕಂಥ ಪತ್ರಗಳನ್ನು ಬರಿಬೇಕು ಅನ್ನೋದನ್ನು ಸಹಿತ ಕೊಟ್ಟಿದ್ದಾರೆ. ಇನ್ನು ಲಾಸ್ಟ್ದಲ್ಲಿ ಇರ್ತಕ್ಕಂಥದ್ದು ಅನುವಾದ ಟ್ರಾನ್ಸ್ಲೇಷನನ್ನು ಮಾಡಬೇಕು. ಅವ್ರು ಏನು ಮಾಡಿದ್ದಾರೆ, ಕನ್ನಡ ಮತ್ತು ಇಂಗ್ಲೀಷ್ನ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಹಿಂದಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಖಂಡಿತವಾಗಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಲೈನ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಸೆಕೆಂಡ್ PUC ದವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿಯಲ್ಲಿ ಈ ಫಸ್ಟ್ 4 ಸಬ್ಜೆಕ್ಟ್ಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲ ಪಾಠಗಳ ನೋಟ್ಸ್ಗಳನ್ನು, ಕ್ವಶನ್ ಆನ್ಸರ್ಸ್ಗಳನ್ನು, ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ವಿಡಿಯೋಗಳನ್ನು ನೋಡಿದ ಕೂಡಲೇ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಶಾಲೆಯ ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಈ ಲಿಂಕ್ಗಳನ್ನು ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಖಂಡಿತವಾಗಿ ಏನು ಮಾಡ್ತೀವಿ ಅಂತಂದರೆ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಇವುಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಹಿತ ಡೈಲಿ ಒಂದೊಂದು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಅದಕ್ಕೂ ಕೂಡ ತಾವುಗಳು ಫಾಲೋ ಆಗಿ. ನಮ್ಮದೇ ಒಂದು ಇನ್ಸ್ಟಾ ಐಡಿ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರದ್ದು ಕೂಡ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಫಾಲೋ ಆಗಿ. ವೆರಿ ಇಂಪಾರ್ಟೆಂಟ್ ಅಂದರೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತನೂ ಕೂಡ ನಾನು ಪೇಸ್ಟ್ ಮಾಡಿದ್ದೀನಿ, ಅಲ್ಲಿ ಹಾಕಿರೋದ್ರಿಂದ. ಸೊ ನಿಮಗೆ ಸಂಬಂಧಪಟ್ಟಂತೆ ವಿಡಿಯೋಗಳ PDF-ಗಳನ್ನು, ಕ್ವಶನ್ ಆನ್ಸರ್ಸ್ಗಳನ್ನು, PDF-ಗಳನ್ನು ಸಹಿತ ತಾವಲ್ಲಿಗಳು ಪಡಿತೀರಿ ಅಂತ ಹೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.